ರಾಜ್ಯದಲ್ಲಿ ಮಾನವೀಯತೆ ಇಲ್ಲದ ಭ್ರಷ್ಟ ಸರ್ಕಾರವಿದೆ ಅಂತ ಹೇಳಿ ಮೈಸೂರಿನಲ್ಲಿ ಕೈ ವಿರುದ್ಧ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಕುರ್ಚಿಗಾಗಿ ಪ್ರತಿದಿನವೂ ಕೂಡ ಕಿತ್ತಾಡ್ತಾ ಇದ್ದಾರೆ. ಸಿದ್ದು ಡಿಕೆ ಜಗಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟವಲ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. 25 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು, ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಸಮುದಾಯಗಳ ಪರವಾಗಿ ಯಡಿಯೂರಪ್ಪರು ಯಾವತ್ತೂ ಕೂಡ ಧ್ವನಿ ಎತ್ತುವಂಥ ಕೆಲಸನ ಮಾಡ್ತಾ ಇದ್ರು, ಕೊಡುವಂಥ ಕೆಲಸ ಮಾಡಿದ್ದಾರೆ. ತಮಗನ್ನಿಸ್ಬೋದು ಯಡಿಯೂರಪ್ಪನವ್ರ ಕಾರ್ಯಕ್ರಮ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮ. ಕಾರ್ಯಕ್ರಮ ಆದ್ಮೇಲೆ ಗೊತ್ತಾಗತ್ತೆ ಏನೇನು ಸಂದೇಶ ಬಂತ. ಮೈಸೂರು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಬಗ್ಗೆ ಎಷ್ಟು ವಿಶ್ವಾಸದಲ್ಲಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ಎರಡರಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿಲ್ಲ ಅನ್ನೋ ಮಾತನ್ನು ನನ್ನ ಎದುರುಗಡೆನೆ ಕಾಂಗ್ರೆಸ್ ಕೆಲವು ಮುಖಂಡರು ಹೇಳ್ಕೊಂಡಿದ್ದಾರೆ. ಮತ್ತು ಇದು ವಾಸ್ತವಿಕ ಸತ್ಯವೂ ಕೂಡ ಹೌದು. ಬಹುಶಃ ನನಗನ್ನಿಸ್ತದೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನೋದಯ ಆಗ್ತದೆ ಅಂತ ಕಾಣ್ತದೆ. ತಾವು ಮೈಸೂರೇ ನೋಡ್ತಾ ಇದ್ದೀರಿ, ಕರ್ನಾಟಕ ರಾಜ್ಯ ಒಂದು ರೀತಿ ಉಡ್ತಾ ಪಂಜಾಬ್ ಆಗಿರುವಂಥದ್ದು. ಈ ಮಟ್ಟದಲ್ಲಿ ಡ್ರಗ್ ಹಾವಳಿ ನಮ್ಮ ರಾಜ್ಯದಲ್ಲಿ ಹಿಂದೆಂದೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಹುಬ್ಳಿ ಧಾರವಾಡದಲ್ಲಾದಂಥ ಘಟನೆ, ಒಬ್ಬ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯನ್ನು ಅಲ್ಲಿಯ ಪೊಲೀಸರು ಅವ್ರನ್ನ ಕೇಸ್ನಲ್ಲಿ ಇಂಪ್ಲಿಕೇಟ್ ಮಾಡಿ